ಈಗಿನ ಕಾಲದಲ್ಲಿ ಜನರಿಗೆ ಒಂದು ತಾಲೂಕು ಆಸ್ಪತ್ರೆಗೆ ಹೋಗೋದಕ್ಕೆ ಅಷ್ಟು ಕಷ್ಟ ಇಲ್ಲ. ಯಾಕಂದರೆ ರಸ್ತೆ ವ್ಯವಸ್ಥೆ ಇರ್ತದೆ, ಸಾರಿಗೆ ವ್ಯವಸ್ಥೆ ಇರ್ತದೆ. ಮೊದಲೆಲ್ಲ ಹಿಂದೆ ಎಲ್ಲ ಹೋಗೋದಕ್ಕೆ ಕಷ್ಟ ಅಂತ ಹೇಳೋರು, ಈಗ ಸುಲಭವಾಗಿ ಅರ್ಧ ಗಂಟೆ ಮುಕ್ಕಾಲು ಗಂಟೆ ಮ್ಯಾಕ್ಸಿಮಮ್ ತಾಲೂಕು ಆಸ್ಪತ್ರೆ ಮುಟ್ಬಿಡ್ತಾರೆ. ಸೊ ಆ ಸೇವೆಗಳು ಚೆನ್ನಾಗಿದ್ದಾಗ ಜನ ಅವಾಗ ಅವಾಗ ಟೈಮ್ ವೇಸ್ಟ್ ಮಾಡಲ್ಲ. ಅಲ್ಲಿಗೆ ಹೋಗ್ಬಿಡೋಣ ಅಂತ ಒಂದು ಆಸ್ಪತ್ರೆಗೆ ಒಳ್ಳೆ ಹೆಸರು ರೆಪ್ಯುಟೇಷನ್ ಬಂದರೆ ಜನ ಆಟೋಮೆಟಿಕ್ಕಾಗಿ ಅಲ್ಲಿಗೆ ಹೋಗ್ಬಿಡ್ತಾರೆ. ಅಲ್ಲಿ ಡಾಕ್ಟ್ರ್ ಸಿಗ್ತಾರಪ್ಪ ಅಂತ ಅವ್ರಿಗೆ ಕಾನ್ಫಿಡೆನ್ಸ್ ಬಂದುಬಿಟ್ರೆ. ಸೊ ಅದಕ್ಕೋಸ್ಕರ ಅದು ಮಾಡ್ತಾಯಿದ್ದೀವಿ. ಏನಾಗುತ್ತೆ, ಅದು ಅವ್ರಿಗೆ ಈ 3 ಜನ ಇದ್ರೇ ಹೆಚ್ಚು ಉಪಯೋಗ ಆಗೋದು. ಇಲ್ಲದೆ ಹೋದರೆ ಬರೀ ಗೈನಕಾಲಜಿಸ್ಟ್ ಒಬ್ಬರೇ ಇದ್ದರೆ, ಅಲ್ಲಿ ಅನೆಸ್ಥೆಸಿಸ್ ಇಲ್ಲದೆ ಹೋದರೆ ಆ ಗೈನಕಾಲಜಿಸ್ಟ್ ಪೂರ್ತಿಯಾಗಿ ಕೆಲಸ ಮಾಡೋಕ್ಕಾಗೋದಿಲ್ಲ. ಅವ್ರು ಈ ಕಾಂಪ್ಲಿಕೇಟೆಡ್ ಪ್ರೊಸೀಜರ್ಸ್ ಬಂದಾಗ ಅವ್ರು ಮಾಡೋಕ್ಕಾಗಲ್ಲ, ಸಿಸೇರಿಯನ್ ಮಾಡೋಕ್ಕಾಗೋದಿಲ್ಲ. ಅದಕ್ಕೆ ಅವ್ರ ಕೆಲಸ ಕಮ್ಮಿ ಇರ್ತದೆ. ನಾವು ಅವ್ರಿಗೆ ಅಷ್ಟೆಲ್ಲ ಸಂಬಳ ಕೊಟ್ಬಿಟ್ಟು ಕೇವಲ 20 ಡೆಲಿವರಿಗಳು ತಿಂಗಳಿಗೆ ಮಾಡ್ಕೊಂಡು ಕೂತ್ಕೊಂಡಿದ್ರೆ ಅವರು, ನಾವು ಕೊಡ್ತಾ ಇರೋ ಸಂಬಳಕ್ಕೂ ಕೂಡ ನಮ್ಗೆ ರಿಟರ್ನ್ ಸಿಗ್ತಾ ಇಲ್ಲ. ಒಬ್ಬ ಗೈನಕಾಲಜಿಸ್ಟ್ ಒಂದು ಆಸ್ಪತ್ರೆಯಲ್ಲಿ ಸರಿಯಾಗಿ ಕೆಲಸ ಮಾಡಿದ್ರೆ ತಿಂಗಳಿಗೆ 100 ಮಾಡ್ಬೋದು. ಗೈನಕಾಲಜಿ ಅನೆಸ್ಥೆಸಿಸ್ ಕಾಂಬಿನೇಷನ್ ಇದ್ದರೆ ತಿಂಗಳಿಗೆ 100 ಆಗ್ತದೆ. ಸೊ ಆ ಕಾಂಬಿನೇಷನ್ ಇಲ್ಲದೇ ಇರೋದ್ರಿಂದ ಅದು ಆ ಸಮಸ್ಯೆ ಆಗ್ತಾ ಇರೋದು. ಸೊ ನಮಗೆ ಆ 3 ಜನ ಕಂಪಲ್ಸರಿ ಮಾಡಬೇಕು ಅಂತ, ಕಡಿಮೆ ಕೇಂದ್ರದಲ್ಲೂ ಕೂಡ ಇರಲಿ, ಆದರೆ ಎಲ್ಲ ಇಂಥ ಒಂದು ಕೇಂದ್ರಗಳಲ್ಲಿ 3 ಜನ ಕಂಪಲ್ಸರಿ ಇರಬೇಕು ಅಂತ. ಅದಕ್ಕೇ ನಾವೀಗ ಈ ಹಂತದಲ್ಲಿ ಈಗ ಎಲ್ಲ ತಾಲೂಕು ಆಸ್ಪತ್ರೆ ಕಂಪಲ್ಸರಿ ಈ 3 ಜನ ಡಬಲ್ ಶಿಫ್ಟಲ್ಲಿ ಇರಬೇಕು ಅಂತ ಮಾಡ್ತಾ ಇದ್ದೀವಿ. ನಮ್ಮ ಆಸ್ಪತ್ರೆಗಿಂತ ನಮ್ಮ ಆಸ್ಪತ್ರೆ ಇರುವಂಥ ಫೆಸಿಲಿಟಿ ಪ್ರೈವೇಟ್ ನರ್ಸಿಂಗ್ ಹೋಮ್ಗಳಲ್ಲಿ ಇರೋದಿಲ್ಲ. ನಾನು ಹೇಳ್ತೀನಿ, ಯಾವುದೋ ದೊಡ್ಡ ದೊಡ್ಡ ಆಸ್ಪತ್ರೆಗಳು ಇರ್ಬೋದು, ನಮ್ಮಲ್ಲಿರುವಂಥ ಎಕ್ವಿಪ್ಮೆಂಟು, ನಮ್ಮಲ್ಲಿರುವಂಥ ಇದು ಎಲ್ಲ. ಆದರೆ ನಮ್ಮಲ್ಲಿ ಏನಾಗ್ತದೆ, ಕೆಲವರಿಗೆ ಈ ಥರ ಸಿಬ್ಬಂದಿ ಕೊರತೆ, ಸ್ಟಾಫ್ ಕೊರತೆ, ಡಾಕ್ಟ್ರ್ ಇಲ್ಲ, ಅದಕ್ಕೆಲ್ಲ ಹೋಗ್ತಾರೆ. ಯಾವ ನರ್ಸಿಂಗ್ ಹೋಮಲ್ಲಿ ಅನೆಸ್ಥೆಸಿಸ್ಟ್ ಇರ್ತಾರೆ, ಯಾವ ನರ್ಸಿಂಗ್ ಹೋಮಲ್ಲಿ ರೇಡಿಯಾಲಜಿಸ್ಟ್ ಇರ್ತಾರೆ, ಅವರು ಯಾರನ್ನೋ ಕರ್ಸ್ಕೋಬೇಕು, ಕೇಳಬೇಕು, ಹಂಗೇನೆ ಅವ್ರದ್ದೆಲ್ಲ. ಎಲ್ಲ ನರ್ಸಿಂಗ್ ಹೋಮಲ್ಲಿ ಆ ಥರ ಇರೋದಿಲ್ಲ. ಅದಕ್ಕೇ ನಾವು ಈಗ ಮೊದಲಿಂದನೇ ಅವರನ್ನು ನಾವು ಗುರುತಿಸಿ ಅವರಿಗೆ ಏನೇನು ಅವ್ರಿಗೆ ಮಾರ್ಗದರ್ಶನ ನೀಡಬೇಕು ಅದನ್ನು ಕೂಡ ಹೇಳ್ಕೊಂಡು ಬಂದು ಅದನ್ನು ನಾವು ಈಗ ಅದಕ್ಕೇ ಇನ್ನೊಂದು ಇದನ್ನೇ ಮಾಡಿದ್ದೀವಿ. ಅದು ಇನ್ನೊಂದು ಪ್ರೆಸ್ಕಾಮ್ ಹಿಂದೆ ಒಂದು ಸಲ ನಾನು ಮಾಡಿದ್ದೆ, ಯಾವ ಥರ ಆಗಬೇಕು ಅಂತ. 7ನೇ ತಿಂಗಳವರೆಗೂ ಪ್ರತಿ ತಿಂಗಳು ಭೇಟಿ ಕೊಡಬೇಕು, 8ನೇ ತಿಂಗಳಲ್ಲಿ 2 ಬಾರಿ ಭೇಟಿ ಕೊಡಬೇಕು, 9ನೇ ತಿಂಗಳಲ್ಲಿ ದಿವಸ ಸಂಪರ್ಕ ಇಟ್ಕೊಂಡಿರಬೇಕು ಅವ್ರ ಜೊತೆಯಲ್ಲಿ ಅಂತ ಮಾಡಿದ್ದೀವಿ. ಮತ್ತು ಅವ್ರಿಗೆ ಏನೇನು ಕಾಂಪ್ಲಿಕೇಶನ್ಸ್ ಇದೆ ಅದನ್ನು ಮಾನಿಟರ್ ಮಾಡ್ತಾ ಇರಬೇಕು. ಅದಕ್ಕೇ ಇನ್ನೊಂದು ನಾವು ಒಂದು ಪ್ರೋಟೋಕಾಲ್ ಮಾಡಿದ್ದೀವಿ. ಮುಖ್ಯಮಂತ್ರಿಯವರು ಘೋಷಣೆ ಮಾಡಿರೋದೇನು, ಶೂನ್ಯ ಇರಬೇಕು ಅಂತ. ಅಂದರೆ ಯಾವುದು ತಡೆಗಟ್ಟಿಸ್ಬೋದಾಗಿತ್ತು ಅದು 0ಗೆ ಇಳಿಸ್ಬೇಕು. ಇಂಥದ್ದೆಲ್ಲ ನೀವು ಮಾಹಿತಿ ಪ್ರಚಾರ ಕೊಡಲ್ಲ. ನೀವು ಕೇವಲ ಜಾತಿ ಗಣತಿ ಅಂತ ಹೇಳ್ತೀರ. ಇದೆಲ್ಲ ಇಂಪಾರ್ಟೆಂಟ್ ಇಶ್ಯೂಸು, ಎಷ್ಟು ಸಮಾಜದ ಮೇಲೆ ಎಫೆಕ್ಟ್ ಆಗ್ತದೆ. ಬೇಡದಿರೋ ಸಬ್ಜೆಕ್ಟನ್ನು ನಾವು ಈ ಗಂಟಲೆ ಚರ್ಚೆ ಮಾಡ್ತೀವಿ. ಇದ್ರ ಬಗ್ಗೆ ಇನ್ನೂ ಹೆಚ್ಚು ಚರ್ಚೆ ಮಾಡಿದ್ರೆ ಇನ್ನೂ ಒಳ್ಳೇದು ನಮಗೆ. ನಮ್ಮ ಸರ್ಕಾರ ಇದಕ್ಕೆ ಒತ್ತು ಕೊಡ್ತಾ ಇದ್ದೀವಿ, ಆದರೆ ಇದನ್ನು ಹೈಲೈಟ್ ಮಾಡಲ್ಲ. ನೀವು ಹೈಲೈಟ್ ಮಾಡೋದೇ ಬೇರೆ, ನಾವು ಹೇಳಿದ್ದೆಲ್ಲ ನೀವು ಹೈಲೈಟ್ ಮಾಡಬೇಕು ಅಂತ ನಾನು ಹೇಳೋದಿಲ್ಲ. ಹೌದು, ಅದು ಆಗಬೇಕು ಅಂತ, ಅದು ನಡೀಲಿ, ಆಗಬೇಕು. ಅದಕ್ಕೋಸ್ಕರ ಈಗ ಅದು ಅವರ ಒಂದು ಒತ್ತಡದಿಂದನೇ ಇವತ್ತು ಏನು ಸೆನ್ಸಸ್ ಆಗ್ತದೆ ಅದರಲ್ಲಿ ಈಗ ಜಾತಿ ಗಣತಿ ಮಾಡಬೇಕು ಅಂತ ಮೋದಿಯವರು ಒಪ್ಕೊಂಡ್ರು. ಅವರು ಒತ್ತಾಯ ಮಾಡಿದ್ದಕ್ಕೇ ಅಂತಿಮವಾಗಿ ಈಗ GSTನ ಸುಧಾರಣೆ ಮಾಡಿದ್ರು. ಕೇರಳದಲ್ಲಿ ಏನಂದರೆ, ಒಂದು ಶೈಕ್ಷಣಿಕವಾಗಿ ಅವರು ಬಹಳ ಮುಂದೆ ಇದ್ದಾರೆ ಮತ್ತು ಅವ್ರ ಜನರಲ್ಲಿ ಅದ್ರ ಬಗ್ಗೆ ಜಾಸ್ತಿ ಅವರಲ್ಲೇ. ನಮ್ಮಲ್ಲಿ ಎಲ್ಲಿ ತೊಂದರೆ ಆಗ್ತಾ ಇರೋದು ಹೆಚ್ಚು ಅಂತ ಹೇಳಿದ್ರೆ ಈ ಕಲ್ಯಾಣ ಕರ್ನಾಟಕ ಮತ್ತು ಕೆಲವು ಗಡಿ ಭಾಗಗಳು ಇಲ್ಲಿ. ಇದರಿಂದ ನಮ್ಮ ಸಂಖ್ಯೆ ಇದರಲ್ಲಿ ಹೆಚ್ಚಿರುವಂಥದ್ದು. ತಮಿಳುನಾಡಲ್ಲಿ ಅವ್ರ ಸಿಸ್ಟಮ್ಮು ಮೊದಲಿಂದನೂ ಕೂಡ ಸ್ವಲ್ಪ ಚೆನ್ನಾಗಿ ನಡ್ಸ್ಕೊಂಡು ಬಂದಿದ್ದಾರೆ. ಅದಕ್ಕೆ ನಾವು ಈ ವಿಷಯದಲ್ಲಿ ಹೆಚ್ಚು ಒತ್ತು ಕೊಡ್ತಾ ಇದ್ದೀವಿ. ಖಂಡಿತ ಈಗಾಗಲೇ ನಾವು ಇಂಪ್ರೂವ್ಮೆಂಟ್ ಕಾಣ್ತಾ ಇದ್ದೀವಿ. ಆದ್ದರಿಂದ ನಮ್ಮ ಉದ್ದೇಶ ಇದ್ರ ಬಗ್ಗೆ ಒಂದು ಹೆಚ್ಚು ಆದ್ಯತೆಯನ್ನು ಕೊಟ್ಟು ಇದನ್ನು ನಾವು ಈ ಟಾರ್ಗೆಟ್ ಮಾಡ್ತಾ ಇದ್ದೀವಿ. ನಮ್ಮೆಲ್ಲ ಇವರಿಗೆ ನೀವು ಇಳಿಸಲೇಬೇಕು, ಪ್ರತಿಯೊಂದು ಮಾನಿಟರ್ ಮಾಡಬೇಕು. ಏನೋ ಹೆಚ್ಚು ಕಡಿಮೆ ಆದರೆ ಜವಾಬ್ದಾರು ನೀವೇ ಅಂತಲೇ ಕೂಡ ನಾವು ಮಾಡ್ತಾ ಇದ್ದೀವಿ. ಅದರಿಂದ ನನಗೆ ವಿಶ್ವಾಸ ಇದೆ, ನಮ್ಮ ಟರ್ಮ್ ಎಂಡ್ ಆಗೋಷ್ಟೊತ್ತಿಗೆ 40ಕ್ಕೆ ಇಳಿಸ್ಬೇಕು ಅಂತ ನನಗೆ ವಿಶ್ವಾಸ ಇದೆ. ಅಂತಿಮವಾಗಿ ಒಂದು 5 ವರ್ಷದಲ್ಲಿ ನಾವು ಒಂದು 20ಕ್ಕೆ ಇಳಿಸಿದ್ರೆ ನೋಡಿ, ಒಂದೊಂದು ಜೀವ ಉಳಿಸ್ದಂಗೆ ಆಯಿತು. ಈಗ ನಾನು 25% ಉಳಿಸಿದೆ ಅಂತ ಅದು ಡೇಟಾ ಸ್ಟ್ಯಾಟಿಸ್ಟಿಕ್ ಆಯಿತು. ಆದರೆ 100ರಲ್ಲಿ 25 ಹೆಣ್ಮಕ್ಳು ಉಳ್ಕೊಂಡ್ರಲ್ಲ, ಬದುಕಿದ್ರಲ್ಲ, ಅದು ಎಷ್ಟು ಮಹತ್ವ ಇದೆ, ಮಹತ್ತರಕಾರವಾದ ಕೆಲಸ ಅದು ಅಲ್ವಾ. ಒಂದು ಜೀವ ಉಳಿಸಿದ್ರೆ ಎಷ್ಟು ಗ್ರೇಟ್ ಅದು. ಒಂದು ಜೀವ ಉಳಿತು, ಒಂದು ತಾಯಿ ಉಳಿತು, ಆ ಮಗುಗೆ ಆ ತಾಯಿ ಸಿಕ್ತು. ಈ ಥರ ನಾವು ಯೋಚನೆ ಮಾಡಿದಾಗ ನಮಗೇನಾಗ್ತದೆ, ನಾವು ನಂಬರ್ಸ್ ಮೇಲೆ ಹೋಗ್ಬಿಡ್ತೀವಿ. ಆದರೆ ನಿಜವಾಗ್ಲೂ ಅದರ ಪರಿಣಾಮ ಏನು ನಿಜವಾಗ್ಲೂ ಅಂತ ನಾವು ತಿಳ್ಕೊಂಡಾಗ
ಅವಾಗ ನಮಗೆ ಅದರಿಂದ ನಮಗೊಂದು ಇದು ಸಿಗ್ತದೆ, ತೃಪ್ತಿ ಸಿಗ್ತದೆ. ಹೌದಪ್ಪ ಅಂತ ಒಂದು ಏನೋ ಒಂದು ಒಳ್ಳೇದು ಮಾಡ್ದಂಗೆ ಆಯ್ತು ನಾವು ಅಂತ ನಮಗೆ ಸ್ಯಾಟಿಸ್ಫ್ಯಾಕ್ಷನ್ ಸಿಗ್ತದೆ. ಅದೇ ನಮ್ಮ ಡಾಕ್ಟರ್ಸು, ನಮ್ಮ ಸ್ಟಾಫು, ನಮ್ಮ ಜನ, ನಾವೆಲ್ಲ ಆ ಥರ ಯೋಚನೆ ಮಾಡಿದ್ರೆ, ಅನುಕಂಪದಿಂದ ಯೋಚನೆ ಮಾಡಿದ್ರೆ ಅವಾಗ ಎಲ್ಲವನ್ನೂ ಸಾಧಿಸ್ಬೋದು. ಅವ್ರ ಹತ್ರ ಯಾವ ಮಾತ್ರೆ ಇಲ್ಲ, ಅದು ತಗೊಳ್ಳೋದಕ್ಕೂ ಅವ್ರ ಹತ್ರ ದುಡ್ಡಿದೆ, ನಮ್ಮ ಕಡೆಯಿಂದ ಕಳಿಸ್ತೀವಿ. ಅವ್ರ ಹತ್ರ ಏನಿಲ್ಲ ಅದನ್ನು ಎಲ್ಲ ತಗೊಳ್ಳೋದಕ್ಕೆ ಕೂಡ ಅವ್ರ ಹತ್ರ ದುಡ್ಡು ಕೊಟ್ಟಿದ್ದೀವಿ. ಯಾರು ಕೂಡ ನಮ್ಮ ಹತ್ರ ಮಾತ್ರ ಇಲ್ಲ ಅಂತ ಹೇಳೋಂಗಿಲ್ಲ. ಕೆಲಸ ಮಾಡೋಕ್ಕಂತಲ್ಲ, ನಮ್ಮ ಇರೋ ಜನ ಏನಾಗಿದೆ, ಕೆಲಸ ಇಲ್ಲದೇ ಇರೋ ಕಡೆ ಕೆಲಸ ಮಾಡ್ತಾ ಇದ್ದಾರೆ. ಅದಕ್ಕೆ ನಾವು ಏನು ಮಾಡ್ತಾ ಇದ್ದಾರೆ, ಕೆಲಸ ಇಲ್ಲದೇ ಇರೋ ಕಡೆಯಿಂದ ಕೆಲಸ ಇರೋ ಕಡೆ ಶಿಫ್ಟ್ ಮಾಡಿ ಮತ್ತು ಅವ್ರಿಗೆ ಪೂರ್ತಿ ಟೀಮ್ ಕೊಟ್ಟಾಗ ಕೆಲಸ ಆಗತ್ತೆ ಅಂತ. ಈಗ ಯಾರೋ ಈಗ ಒಬ್ಬರು ಎಡಿಟರ್ ಆಗಿರ್ತಾರೆ, ಅವ್ರನ್ನ ನೀವು ಒಂದು ಸಣ್ಣ ಊರಿಗೆ ಕಳಿಸ್ಬಿಟ್ಟು ನೀನು ಜರ್ನಲಿಸ್ಟ್ ಆಗಪ್ಪ ಅಂತ ಹೇಳಿದ್ರೆ ಅವ್ನಿಗೆ ಅವ್ನ ವ್ಯಾಲ್ಯೂ, ನೀವು ಎಡಿಟರ್ ಸಂಬಳ ಕೊಡ್ತಾ ಇದ್ದೀರಾ, ಆದರೆ ನೀವು ಅವ್ನಿಗೆ ಊರಲ್ಲಿ ಯಾವುದೋ ಸಣ್ಣ ಪುಟ್ಟ ರಿಪೋರ್ಟ್ ಆಗ್ತಾ ಇದೆ, ಅವ್ನು ಸಂಬಳ ತೊಗೊಂಡು ಆರಾಮಾಗಿದ್ದಾರೆ. ಅದಕ್ಕೆ ನೀನು ಬಂದು ಇಲ್ಲೇ ಬಂದು ಕೆಲಸ ಮಾಡಪ್ಪ ಅಂತ ನಾವು ಹೇಳ್ತಾ ಇದ್ದೀವಿ. ನೀವು ಬಂದು ನಿಮ್ಮ ಸಂಬಳಕ್ಕೆ ಪೂರ್ತಿ ಆದಂಥ ಕೆಲಸ ನಾವು ತೊಗೊಳ್ಬೇಕು, ಅದು ಒಂದು. ಮತ್ತು ಅವ್ರಿಗೂ ಕೂಡ ಒಂದು ಟೀಮ್ ಕೊಟ್ಟರೆ ಅವರು ಪೂರ್ತಿ, ಅವ್ರಿಗೂ ಆಸೆ ಇರ್ಬೋದು, ಬಟ್ ಟೀಮ್ ಇಲ್ಲದೆ ಇರ್ತಾರೆ, ಅವರು ಕೆಲಸ ಮಾಡೋಕ್ಕಾಗ್ತಾ ಇಲ್ಲ. ಈಗಿನ ಕಾಲದಲ್ಲಿ ಜನರಿಗೆ ಒಂದು ತಾಲೂಕು ಆಸ್ಪತ್ರೆಗೆ ಹೋಗೋದಕ್ಕೆ ಅಷ್ಟು ಕಷ್ಟ ಇಲ್ಲ. ಯಾಕಂದರೆ ರಸ್ತೆ ವ್ಯವಸ್ಥೆ ಇರ್ತದೆ, ಸಾರಿಗೆ ವ್ಯವಸ್ಥೆ ಇರ್ತದೆ. ಮೊದಲೆಲ್ಲ ಹಿಂದೆ ಎಲ್ಲ ಹೋಗೋದಕ್ಕೆ ಕಷ್ಟ ಅಂತ ಹೇಳೋರು, ಈಗ ಸುಲಭವಾಗಿ ಅರ್ಧ ಗಂಟೆ ಮುಕ್ಕಾಲು ಗಂಟೆ ಮ್ಯಾಕ್ಸಿಮಮ್ ತಾಲೂಕು ಆಸ್ಪತ್ರೆ ಮುಟ್ಬಿಡ್ತಾರೆ. ಸೊ ಆ ಸೇವೆಗಳು ಚೆನ್ನಾಗಿದ್ದಾಗ ಜನ ಅವಾಗ ಟೈಮ್ ವೇಸ್ಟ್ ಮಾಡಲ್ಲ. ಅಲ್ಲಿಗೆ ಹೋಗ್ಬಿಡೋಣ ಅಂತ ಒಂದು ಆಸ್ಪತ್ರೆಗೆ ಒಳ್ಳೆ ಹೆಸರು, ರೆಪ್ಯುಟೇಷನ್ ಬಂದರೆ ಜನ ಆಟೋಮೆಟಿಕ್ಕಾಗಿ ಅಲ್ಲಿಗೆ ಹೋಗ್ಬಿಡ್ತಾರೆ. ಅಲ್ಲಿ ಡಾಕ್ಟ್ರ್ ಸಿಗ್ತಾರಪ್ಪ ಅಂತ ಅವ್ರಿಗೆ ಕಾನ್ಫಿಡೆನ್ಸ್ ಬಂದುಬಿಟ್ರೆ. ಸೊ ಅದಕ್ಕೋಸ್ಕರ ಅದು ಮಾಡ್ತಾಯಿದ್ದೀವಿ. ಏನಾಗುತ್ತೆ, ಅದು ಅವ್ರಿಗೆ ಈ 3 ಜನ ಇದ್ರೇ ಹೆಚ್ಚು ಉಪಯೋಗ ಆಗೋದು. ಇಲ್ಲದೆ ಹೋದರೆ ಬರೀ ಗೈನಕಾಲಜಿಸ್ಟ್ ಒಬ್ಬರೇ ಇದ್ದರೆ, ಅಲ್ಲಿ ಅನೆಸ್ಥೆಸಿಸ್ಟ್ ಇಲ್ಲದೆ ಹೋದರೆ ಆ ಗೈನಕಾಲಜಿಸ್ಟ್ ಪೂರ್ತಿಯಾಗಿ ಕೆಲಸ ಮಾಡೋಕ್ಕಾಗೋದಿಲ್ಲ. ಅವ್ರು ಈ ಕಾಂಪ್ಲಿಕೇಟೆಡ್ ಪ್ರೊಸೀಜರ್ಸ್ ಬಂದಾಗ ಅವ್ರು ಮಾಡೋಕ್ಕಾಗಲ್ಲ, ಸಿಸೇರಿಯನ್ ಮಾಡೋಕ್ಕಾಗೋದಿಲ್ಲ. ಅದಕ್ಕೆ ಅವ್ರ ಕೆಲಸ ಕಮ್ಮಿ ಇರ್ತದೆ. ನಾವು ಅವ್ರಿಗೆ ಅಷ್ಟೆಲ್ಲ ಸಂಬಳ ಕೊಟ್ಬಿಟ್ಟು ಕೇವಲ 20 ಡೆಲಿವರಿಗಳು ತಿಂಗಳಿಗೆ ಮಾಡ್ಕೊಂಡು ಕೂತ್ಕೊಂಡಿದ್ರೆ ಅವರು, ನಾವು ಕೊಡ್ತಾ ಇರೋ ಸಂಬಳಕ್ಕೂ ಕೂಡ ನಮ್ಗೆ ರಿಟರ್ನ್ ಸಿಗ್ತಾ ಇಲ್ಲ. ಒಬ್ಬ ಗೈನಕಾಲಜಿಸ್ಟ್ ಒಂದು ಆಸ್ಪತ್ರೆಯಲ್ಲಿ ಸರಿಯಾಗಿ ಕೆಲಸ ಮಾಡಿದ್ರೆ ತಿಂಗಳಿಗೆ 100 ಮಾಡ್ಬೋದು. ಗೈನಕಾಲಜಿ ಅನೆಸ್ಥೆಸಿಸ್ಟ್ ಕಾಂಬಿನೇಷನ್ ಇದ್ದರೆ ತಿಂಗಳಿಗೆ 100 ಆಗ್ತದೆ. ಸೊ ಆ ಕಾಂಬಿನೇಷನ್ ಇಲ್ಲದೇ ಇರೋದ್ರಿಂದ ಅದು ಆ ಸಮಸ್ಯೆ ಆಗ್ತಾ ಇರೋದು. ಸೊ ನಮಗೆ ಆ 3 ಜನ ಕಂಪಲ್ಸರಿ ಮಾಡಬೇಕು ಅಂತ. ಕಡಿಮೆ ಕೇಂದ್ರದಲ್ಲೂ ಕೂಡ ಇರಲಿ, ಆದರೆ ಎಲ್ಲ ಇಂಥ ಒಂದು ಕೇಂದ್ರಗಳಲ್ಲಿ 3 ಜನ ಕಂಪಲ್ಸರಿ ಇರಬೇಕು ಅಂತ. ಅದಕ್ಕೇ ನಾವೀಗ ಈ ಹಂತದಲ್ಲಿ ಈಗ ಎಲ್ಲ ತಾಲೂಕು ಆಸ್ಪತ್ರೆ ಕಂಪಲ್ಸರಿ ಈ 3 ಜನ ಡಬಲ್ ಶಿಫ್ಟಲ್ಲಿ ಇರಬೇಕು ಅಂತ ಮಾಡ್ತಾ ಇದ್ದೀವಿ. ನಮ್ಮ ಆಸ್ಪತ್ರೆ ಇರುವಂಥ ಫೆಸಿಲಿಟಿ ಪ್ರೈವೇಟ್ ನರ್ಸಿಂಗ್ ಹೋಮ್ಗಳಲ್ಲಿ ಇರೋದಿಲ್ಲ. ನಾನು ಹೇಳ್ತೀನಿ, ಯಾವುದೋ ದೊಡ್ಡ ಆಸ್ಪತ್ರೆಗಳು ಇರ್ಬೋದು, ನಮ್ಮಲ್ಲಿರುವಂಥ ಎಕ್ವಿಪ್ಮೆಂಟು, ನಮ್ಮಲ್ಲಿರುವಂಥ ಇದು ಎಲ್ಲ. ಆದರೆ ನಮ್ಮಲ್ಲಿ ಏನಾಗ್ತದೆ, ಕೆಲವರಿಗೆ ಈ ಥರ ಸಿಬ್ಬಂದಿ ಕೊರತೆ, ಸ್ಟಾಫ್ ಕೊರತೆ, ಡಾಕ್ಟ್ರ್ ಇಲ್ಲ, ಅದಕ್ಕೆಲ್ಲ ಹೋಗ್ತಾರೆ. ಯಾವ ನರ್ಸಿಂಗ್ ಹೋಮಲ್ಲಿ ಅನೆಸ್ಥೆಸಿಸ್ಟ್ ಇರ್ತಾರೆ, ಯಾವ ನರ್ಸಿಂಗ್ ಹೋಮಲ್ಲಿ ರೇಡಿಯಾಲಜಿಸ್ಟ್ ಇರ್ತಾರೆ, ಅವರು ಯಾರನ್ನೋ ಕರ್ಸ್ಕೋಬೇಕು, ಕೇಳಬೇಕು, ಹಂಗೇನೆ ಅವ್ರದ್ದೆಲ್ಲ. ಎಲ್ಲ ನರ್ಸಿಂಗ್ ಹೋಮಲ್ಲಿ ಆ ಥರ ಇರೋದಿಲ್ಲ. ಅದಕ್ಕೇ ನಾವು ಈಗ ಮೊದಲಿಂದನೇ ಅವರನ್ನು ನಾವು ಗುರುತಿಸಿ ಅವರಿಗೆ ಏನೇನು ಅವ್ರಿಗೆ ಮಾರ್ಗದರ್ಶನ ನೀಡಬೇಕು ಅದನ್ನು ಕೂಡ ಹೇಳ್ಕೊಂಡು ಬಂದು ಅದನ್ನು ನಾವು ಈಗ ಅದಕ್ಕೇ ಇನ್ನೊಂದು ಇದನ್ನೇ ಮಾಡಿದ್ದೀವಿ. ಅದು ಇನ್ನೊಂದು ಪ್ರೆಸ್ಕಾಮ್ ಹಿಂದೆ ಒಂದು ಸಲ ನಾನು ಮಾಡಿದ್ದೆ, ಯಾವ ಥರ ಆಗಬೇಕು ಅಂತ. 7ನೇ ತಿಂಗಳವರೆಗೂ ಪ್ರತಿ ತಿಂಗಳು ಭೇಟಿ ಕೊಡಬೇಕು, 8ನೇ ತಿಂಗಳಲ್ಲಿ 2 ಬಾರಿ ಭೇಟಿ ಕೊಡಬೇಕು, 9ನೇ ತಿಂಗಳಲ್ಲಿ ದಿವಸ ಸಂಪರ್ಕ ಇಟ್ಕೊಂಡಿರಬೇಕು ಅವ್ರ ಜೊತೆಯಲ್ಲಿ ಅಂತ ಮಾಡಿದ್ದೀವಿ. ಮತ್ತು ಅವ್ರಿಗೆ ಏನೇನು ಕಾಂಪ್ಲಿಕೇಶನ್ಸ್ ಇದೆ ಅದನ್ನು ಮಾನಿಟರ್ ಮಾಡ್ತಾ ಇರಬೇಕು. ಅದಕ್ಕೇ ಇನ್ನೊಂದು ನಾವು ಒಂದು ಪ್ರೋಟೋಕಾಲ್ ಮಾಡಿದ್ದೀವಿ. ಮುಖ್ಯಮಂತ್ರಿಯವರು ಘೋಷಣೆ ಮಾಡಿರೋದೇನು, ಶೂನ್ಯ ಇರಬೇಕು ಅಂತ. ಅಂದರೆ ಯಾವುದು ತಡೆಗಟ್ಟಿಸ್ಬೋದಾಗಿತ್ತು ಅದು 0ಗೆ ಇಳಿಸ್ಬೇಕು. ಇಂಥದ್ದೆಲ್ಲ ನೀವು ಮಾಹಿತಿ ಪ್ರಚಾರ ಕೊಡಲ್ಲ. ನೀವು ಕೇವಲ ಜಾತಿ ಗಣತಿ ಅಂತ ಹೇಳ್ತೀರ. ಇದೆಲ್ಲ ಇಂಪಾರ್ಟೆಂಟ್ ಇಶ್ಯೂಸು, ಎಷ್ಟು ಸಮಾಜದ ಮೇಲೆ ಎಫೆಕ್ಟ್ ಆಗ್ತದೆ. ಬೇಡದಿರೋ ಸಬ್ಜೆಕ್ಟನ್ನು ನಾವು ಈ ಗಂಟಲೆ ಚರ್ಚೆ ಮಾಡ್ತೀವಿ. ಇದರ ಬಗ್ಗೆ ಇನ್ನೂ ಹೆಚ್ಚು ಚರ್ಚೆ ಮಾಡಿದ್ರೆ ಇನ್ನೂ ಒಳ್ಳೇದು ನಮಗೆ. ನಮ್ಮ ಸರ್ಕಾರ ಇದಕ್ಕೆ ಒತ್ತು ಕೊಡ್ತಾ ಇದ್ದೀವಿ, ಆದರೆ ಇದನ್ನು ಹೈಲೈಟ್ ಮಾಡಲ್ಲ. ನೀವು ಹೈಲೈಟ್ ಮಾಡೋದೇ ಬೇರೆ, ನಾವು ಹೇಳಿದ್ದೆಲ್ಲ ನೀವು ಹೈಲೈಟ್ ಮಾಡಬೇಕು ಅಂತ ನಾನು ಹೇಳೋದಿಲ್ಲ. ಹೌದು, ಅದು ಆಗಬೇಕು ಅಂತ, ಅದು ನಡೀಲಿ, ಆಗಬೇಕು. ಅದಕ್ಕೋಸ್ಕರ ಈಗ ಅದು ಅವರ ಒಂದು ಒತ್ತಡದಿಂದನೇ ಇವತ್ತು ಏನು ಸೆನ್ಸಸ್ ಆಗ್ತದೆ ಅದರಲ್ಲಿ ಈಗ ಜಾತಿ ಗಣತಿ ಮಾಡಬೇಕು ಅಂತ ಮೋದಿಯವರು ಒಪ್ಕೊಂಡ್ರು. ಅವರು ಒತ್ತಾಯ ಮಾಡಿದ್ದಕ್ಕೇ ಅಂತಿಮವಾಗಿ ಈಗ GSTನ ಸುಧಾರಣೆ ಮಾಡಿದ್ರು. ಕೇರಳದಲ್ಲಿ ಏನಂದರೆ ಒಂದು ಶೈಕ್ಷಣಿಕವಾಗಿ ಅವರು ಬಹಳ ಮುಂದೆ ಇದ್ದಾರೆ ಮತ್ತು ಅವ್ರ ಜನರಲ್ಲಿ ಅದ್ರ ಬಗ್ಗೆ ಜಾಸ್ತಿ ಅವರಲ್ಲೇ
ನಮ್ಮಲ್ಲಿ ಎಲ್ಲಿ ತೊಂದರೆ ಆಗ್ತಾರೆ ಹೆಚ್ಚು ಅಂತ ಹೇಳಿದ್ರೆ ಈ ಕಲ್ಯಾಣ ಕರ್ನಾಟಕ ಮತ್ತು ಕೆಲವು ಗಡಿ ಭಾಗಗಳು, ಇಲ್ಲಿ ಇದರಿಂದ ನಮ್ಮ ಸಂಖ್ಯೆ ಏನೋ ಇದರಲ್ಲಿ ಹೆಚ್ಚಿರುವಂಥದ್ದು. ತಮಿಳ್ನಾಡಲ್ಲಿ ಅವರಿಗೆ ಅವ್ರ ಸಿಸ್ಟಮ್ಮು ಮೊದಲಿಂದನೂ ಕೂಡ ಸ್ವಲ್ಪ ಚೆನ್ನಾಗಿ ನಡ್ಸ್ಕೊಂಡು ಬಂದಿದ್ದಾರೆ. ಅದಕ್ಕೆ ನಾವು ಈ ವಿಷಯದಲ್ಲಿ ಹೆಚ್ಚು ಒತ್ತು ಕೊಡ್ತಾ ಇದ್ದೀವಿ. ಖಂಡಿತ ಈಗಾಗಲೇ ನಾವು ಇಂಪ್ರೂವ್ಮೆಂಟ್ ಕಾಣ್ತಾ ಇದ್ದೀವಿ. ಆದ್ದರಿಂದ ನಮ್ಮ ಉದ್ದೇಶ ಇದ್ರ ಬಗ್ಗೆ ಒಂದು ಹೆಚ್ಚು ಆದ್ಯತೆಯನ್ನು ಕೊಟ್ಟು ಇದನ್ನು ನಾವು ಈ ಟಾರ್ಗೆಟ್ ಮಾಡ್ತಾ ಇದ್ದೀವಿ. ನಮ್ಮೆಲ್ಲ ಇವರಿಗೆ ನೀವು ಇಳಿಸಲೇಬೇಕು, ಪ್ರತಿಯೊಂದು ಮಾನಿಟರ್ ಮಾಡಬೇಕು. ಏನೋ ಹೆಚ್ಚು ಕಡಿಮೆ ಆದರೆ ಜವಾಬ್ದಾರು ನೀವೇ ಅಂತಲೇ ಕೂಡ ನಾವು ಮಾಡ್ತಾ ಇದ್ದೀವಿ. ಅದರಿಂದ ನನಗೆ ವಿಶ್ವಾಸ ಇದೆ, ನಮ್ಮ ಟರ್ಮ್ ಎಂಡ್ ಆಗೋಷ್ಟೊತ್ತಿಗೆ 40ಕ್ಕೆ ಇಳಿಸ್ಬೇಕು ಅಂತ ನನಗೆ ವಿಶ್ವಾಸ ಇದೆ. ಅಂತಿಮವಾಗಿ ಒಂದು 5 ವರ್ಷದಲ್ಲಿ ನಾವು ಒಂದು 20ಕ್ಕೆ ಇಳಿಸಿದ್ರೆ ನೋಡಿ, ಒಂದೊಂದು ಜೀವ ಉಳಿಸ್ದಂಗೆ ಆಯಿತು. ಈಗ ನಾನು 25% ಉಳಿಸಿದೆ ಅಂತ ಅದು ಡೇಟಾ ಸ್ಟ್ಯಾಟಿಸ್ಟಿಕ್ ಆಯಿತು. ಆದರೆ 100ರಲ್ಲಿ 25 ಹೆಣ್ಮಕ್ಳು ಉಳ್ಕೊಂಡ್ರಲ್ಲ, ಬದುಕಿದ್ರಲ್ಲ, ಅದು ಎಷ್ಟು ಮಹತ್ವ ಇದೆ, ಮಹತ್ತರಕಾರವಾದ ಕೆಲಸ ಅದು ಅಲ್ವಾ. ಒಂದು ಜೀವ ಉಳಿಸಿದ್ರೆ ಎಷ್ಟು ಗ್ರೇಟ್ ಅದು. ಒಂದು ಜೀವ ಉಳಿತು, ಒಂದು ತಾಯಿ ಉಳಿತು, ಆ ಮಗುಗೆ ಆ ತಾಯಿ ಸಿಕ್ತು. ಈ ಥರ ನಾವು ಯೋಚನೆ ಮಾಡಿದಾಗ ನಮ್ಗೆ ಏನಾಗ್ತದೆ, ನಾವು ನಂಬರ್ಸ್ ಮೇಲೆ ಹೋಗ್ಬಿಡ್ತೀವಿ. ಆದರೆ ನಿಜವಾಗ್ಲೂ ಅದರ ಪರಿಣಾಮ ಏನು ನಿಜವಾಗ್ಲೂ ಅಂತ ನಾವು ತಿಳ್ಕೊಂಡಾಗ ಅವಾಗ ನಮಗೆ ಅದರಿಂದ ನಮಗೊಂದು ಇದು ಸಿಗ್ತದೆ, ತೃಪ್ತಿ ಸಿಗ್ತದೆ. ಹೌದಪ್ಪ ಅಂತ ಒಂದು ಏನೋ ಒಂದು ಒಳ್ಳೇದು ಮಾಡ್ದಂಗೆ ಆಯ್ತು ನಾವು ಅಂತ ನಮಗೆ ಸ್ಯಾಟಿಸ್ಫ್ಯಾಕ್ಷನ್ ಸಿಗ್ತದೆ. ಅದೇ ನಮ್ಮ ಡಾಕ್ಟರ್ಸು, ನಮ್ಮ ಸ್ಟಾಫು, ನಮ್ಮ ಜನ, ನಾವೆಲ್ಲ ಆ ಥರ ಯೋಚನೆ ಮಾಡಿದ್ರೆ, ಅನುಕಂಪದಿಂದ ಯೋಚನೆ ಮಾಡಿದ್ರೆ ಅವಾಗ ಎಲ್ಲವನ್ನೂ ಸಾಧಿಸ್ಬೋದು. ಅವ್ರ ಹತ್ರ ಯಾವ ಮಾತ್ರೆ ಇಲ್ಲ, ಅದು ತಗೊಳ್ಳೋದಕ್ಕೂ ಅವ್ರ ಹತ್ರ ದುಡ್ಡಿದೆ, ನಮ್ಮ ಕಡೆದೂ ಕಳಿಸ್ತೀವಿ. ಅವ್ರ ಹತ್ರ ಏನಿಲ್ಲ ಅದನ್ನು ಎಲ್ಲ ತೊಗೊಳ್ಳೋದಕ್ಕೆ ಕೂಡ ಅವ್ರ ಹತ್ರ ದುಡ್ಡು ಕೊಟ್ಟಿದ್ದೀವಿ. ಯಾರು ಕೂಡ ನಮ್ಮ ಹತ್ರ ಮಾತ್ರ ಇಲ್ಲ ಅಂತ ಹೇಳೋಂಗಿಲ್ಲ. ಕೆಲಸ ಮಾಡೋಕ್ಕಂತಲ್ಲ, ನಮ್ಮ ಇರೋ ಜನ ಏನಾಗಿದೆ, ಕೆಲಸ ಇಲ್ಲದೇ ಇರೋ ಕಡೆ ಕೆಲಸ ಮಾಡ್ತಾ ಇದ್ದಾರೆ. ಅದಕ್ಕೆ ನಾವು ಏನು ಮಾಡ್ತಾ ಇದ್ದೀವಿ, ಕೆಲಸ ಇಲ್ಲದೇ ಇರೋ ಕಡೆಯಿಂದ ಕೆಲಸ ಇರೋ ಕಡೆ ಶಿಫ್ಟ್ ಮಾಡಿ ಮತ್ತು ಅವ್ರಿಗೆ ಪೂರ್ತಿ ಟೀಮ್ ಕೊಟ್ಟಾಗ ಕೆಲಸ ಆಗತ್ತೆ ಅಂತ. ಈಗ ಒಬ್ಬರು ಎಡಿಟರ್ ಆಗಿರ್ತಾರೆ, ಅವ್ರನ್ನ ನೀವು ಒಂದು ಸಣ್ಣ ಊರಿಗೆ ಕಳಿಸ್ಬಿಟ್ಟು ನೀನು ಜರ್ನಲಿಸ್ಟ್ ಆಗಪ್ಪ ಅಂತ ಹೇಳಿದ್ರೆ ಅವ್ನಿಗೆ ವ್ಯಾಲ್ಯೂ, ನೀವು ಎಡಿಟರ್ ಸಂಬಳ ಕೊಡ್ತಾ ಇದ್ದೀರಾ, ಆದರೆ ನೀವು ಅವನಿಗೆ ಊರಲ್ಲಿ ಯಾವುದೋ ಸಣ್ಣ ಪುಟ್ಟ ರಿಪೋರ್ಟ್ ಆಗ್ತಾ ಇದೆ, ಅವ್ನು ಸಂಬಳ ತೊಗೊಂಡು ಆರಾಮಾಗಿದ್ದಾರೆ. ಅದಕ್ಕೆ ನೀನು ಬಂದು ಇಲ್ಲೇ ಬಂದು ಕೆಲಸ ಮಾಡಪ್ಪ ಅಂತ ನಾವು ಹೇಳ್ತಾ ಇದ್ದೀವಿ. ನೀವು ಬಂದು ನಿಮ್ಮ ಸಂಬಳಕ್ಕೆ ಪೂರ್ತಿಯಾದಂಥ ಕೆಲಸ ನಾವು ತೊಗೊಳ್ಬೇಕು, ಅದು ಒಂದು. ಮತ್ತು ಅವ್ರಿಗೂ ಕೂಡ ಒಂದು ಟೀಮ್ ಕೊಟ್ಟರೆ ಅವರು ಪೂರ್ತಿ, ಅವ್ರಿಗೂ ಆಸೆ ಇರ್ಬೋದು, ಬಟ್ ಟೀಮ್ ಇಲ್ಲದೆ ಇರುತ್ತೆ, ಅವರು ಕೆಲಸ ಮಾಡೋಕ್ಕಾಗ್ತಾ ಇಲ್ಲ.